ಸರ್ಕಾರ ಅದನ್ನು ಗಂಭೀರವಾಗಿ ತಗೊಂಡಿದೆ, SIT ರಚನೆ ಮಾಡಿದೆ. ಸರ್ಕಾರಕ್ಕೆ ಏನು ಹೇಳಿ ಬಯಸ್ತೀವಿ? ಟ್ರಸ್ಟೇ ಕಂಪ್ಲೇಂಟ್ ಕೊಟ್ಟಿರುವಂಥ. ಖಂಡಿತವಾಗಿ ಇದು ಸ್ವಾಗತಾರ್ಹವಾದಂತಹ ಬೆಳವಣಿಗೆ. ತಪ್ಪಿದ್ದಲ್ಲಿ ಅದರ ವಿಮರ್ಶೆ ನಡೆಯಲೇಬೇಕು, ಅದಕ್ಕೆ ತಕ್ಕುದಾದ ಶಿಕ್ಷೆ ಆಗಲೇಬೇಕು. ಯಾಕೆಂತಂದರೆ ಇದು ಒಬ್ಬಿಬ್ಬರಲ್ಲ, ದೇಶ ವಿದೇಶಗಳ ಸಮಸ್ತ ಶ್ರದ್ಧಾಳುಗಳ ಶ್ರದ್ಧಾ ಕೇಂದ್ರ ಆದದ್ದಾಗಿದೆ. ಇಂತಹ ಘೋರ ಅಪಚಾರ ಇಲ್ಲಿ ನಡೆಯಲೇಬಾರದಿತ್ತು. ಆದ್ದರಿಂದಾಗಿ ನಡೆದು ಹೌದು ಅಂತಂದರೆ ಆವಾಗ ಅವಶ್ಯವಾಗಿ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು, ಅದು ವಿಚಾರಣೆ ಆಗಬೇಕು. ಎಲ್ಲ ವಿಷಯಗಳು ಕೂಡ ಯಾಕೆ ಹೀಗಾಯಿತು ಅನ್ನೋದು ಹೊರಬರಬೇಕು. ಸಾಕಷ್ಟು ನಾವು ಅಲ್ಲಿ ಹೋದಾಗೆಲ್ಲ ಕೆಲವು ಸಲಹೆಗಳನ್ನು ನೀಡ್ತಾ ಇದ್ವಿ, ಹೀಗಿದ್ರೆ ಚೆಂದ, ಹೀಗಿದ್ರೆ ಚೆನ್ನ ಅಂತ. ಮೀಟಿಂಗ್ಗಳಲ್ಲೂ ಕೂಡ ನಾವು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ವಿ, ಹೀಗಿರಬೇಕು ಅಂತ. ಅವರೆಲ್ಲರೂ ಕೂಡ ನಾವು ಮಾಡಿದ್ದೇವೆ ಅಂತ ಹೇಳಿದ್ದಾರದ್ದರಿಂದಾಗಿ ನಾವು ಕೂಲಂಕಷವಾಗಿ ಅಲ್ಲಿ ಹೋಗಿ ಒಬ್ಬ ಟ್ರಸ್ಟ್ನ ಸದಸ್ಯರಾಗಿ ಒಮ್ಮೆ ನೋಡಿ ಬರ್ಬೋದು, 2 ಸಲ ಹೋಗಿ ನೋಡಿ ಬರ್ಬೋದು. ಅಲ್ಲಿ ನಿಂತಿರುವುದು ಸಾಧ್ಯ ಆಗುವುದಿಲ್ಲ. ಆದ್ದರಿಂದಾಗಿ ಇದು ವಿಶ್ವಸ್ತ ಮಂಡಳಿ, ಹಾಗೆ ನಾವು ವಿಶ್ವಾಸ ಇಟ್ಟು ಏನಾಗಬೇಕು ಅಂತ ನಮಗೆ ಅನಿಸುತ್ತೋ ನಾವು ಅದನ್ನಲ್ಲಿ ಹೇಳಿ ಬರ್ತೇವೆ. ವಿಶ್ವಸ್ತ ಮಂಡಳಿ ಅಂತಾದ್ಮೇಲೆ ವಿಶ್ವಾಸಾರ್ಹರಾಗಿರಬೇಕಿತ್ತು. ಅಲ್ಲ, ಅದು ನಮಗೆ ಈಗ ಒಂದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲೂ ಇದ್ರ ಬಗ್ಗೆ ಏನೂ ಹಾಕಿಲ್ಲ ಅವರು, ಅಥವಾ ಅವರದ್ದೇ ನೇರ ಸಂಪರ್ಕ ನಂಬರ್ ಕೂಡ ನಮ್ಮಲ್ಲಿದೆ. ಈ ವಿಶೇಷಗಳು ಇದ್ದಾಗೆಲ್ಲ ಅದರಲ್ಲಿ ಹಾಕ್ತಾರೆ ಅವರು, ಇದನ್ನು ಹಾಕಿಲ್ಲ. ಆದ್ದರಿಂದಾಗಿ ಅಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾಡ್ದು 11ನೇ ತಾರೀಕಿಗೆ ಇದೆ, ಸಮೀಪದಲ್ಲೇ ಇದೆ. ಖಂಡಿತವಾಗಿ ಬರಬೇಕು, ಬರಲೇಬೇಕು. ನೋಡು, ಅದನ್ನು ನೋಡಿಕೊಂಡು ನಾವು ಹೇಳ್ತೇವೆ. ರಾಮ ಮಂದಿರ ನಿರ್ಮಾಣ ಆಗಬೇಕಾದ್ರೆ ಒಂದಲ್ಲ ವಿವಾದ, ಸಂಘರ್ಷ ರೀತಿಯಾಗಿತ್ತು. ಈಗ ಆದ್ಮೇಲೂ ಒಂದು ರೀತಿ ಈ ಥರ ಆಗ್ತಿದೆ. ಒಂದು ಸಮುದಾಯಕ್ಕೆ ಅದು ಅಷ್ಟರ ಆಗಲಿಲ್ಲ, ಒಂದು ರಾಜಕೀಯ ಗ್ರೂಪಿಗೆ ಇರ್ಬೋದು. ವಿವಾದಾತೀತವಾಗಿರತಕ್ಕಂಥ ಯಾವ ವ್ಯವಸ್ಥೆಯೂ ನಮ್ಮಲ್ಲಿ ಇಲ್ಲೇ ಇಲ್ಲ, ಪ್ರಪಂಚದಲ್ಲೇ ಇಲ್ಲ. ವಿವಾದಗಳಿರುವುದು ಸಹಜ, ಆದರೆ ಅದು ವಾಸ್ತವ ಅವಾಸ್ತವ ಅನ್ನೋದನ್ನು ನಾವು ಈಗ ಹೇಗೂ ತನಿಖೆಗೆ ಹಿಡಿದಿದ್ದಾರೆ ಅಂತ ತನಿಖೆ ಮಾಡಿ ತಿಳಿಸ್ತಾರೆ. ಒಂದು ಭಾಳ ಇಂಪಾರ್ಟೆಂಟ್ ಸಲಹೆ ಕೊಟ್ಟಿದ್ದೆ, ಆದಷ್ಟು ದೇವರಿಗೆ ಹಾಕೊಟ್ಟದ್ದು ಸಾಕು, ನಿಮ್ಮ ಊರಲ್ಲಿ ಕೆಲಸ ಮಾಡಿ ಅಂತ. ಆ ಹೇಳಿಕೆ ಈಗ ಹೆಚ್ಚು ಅರ್ಥಪೂರ್ಣ ಅಂತ ಅನಿಸ್ತದೆ. ಅದರ ಬಗ್ಗೆ ಏನು ಹೇಳಿಕೆ? ಅವಶ್ಯವಾಗಿಯೂ ಈಗ ಟ್ರಸ್ಟೇ ಒಂದು ನಿಲುವು ಎಳೆದಿತ್ತು, ಏನಂತ ಇಲ್ಲಿ ಯಾವುದೇ ಸೇವಾ ಲಿಸ್ಟ್ಗಳು ಇರಬಾರ್ದು, ಇಲ್ಲಿ ಬೇಡ ಅಂತ ಹೇಳಿಕೊಂಡು. ಇದರಲ್ಲೇ ದೇವಸ್ಥಾನಗಳಲ್ಲಿ, ಇತರೆ ದೇವಸ್ಥಾನಗಳಲ್ಲಿ ಅಂತಹ ಸೇವಾ ಲಿಸ್ಟ್ ಅಂತ ಇರುತ್ತೆ, ಬಗೆ ಬಗೆಯ ಸೇವೆಗಳಿರ್ತವೆ. ಅಂಥದ್ದು ಇಲ್ಲಿ ಯಾವುದು ಇಲ್ಲ. ಆವಾಗ ನಾವು ಮಂದಿಯಲ್ಲಿ ವಿಶೇಷವಾಗಿ ಕೇಳಿಕೊಂಡದ್ದು, ರಾಮದೇವರ ಹತ್ರ ಹೋದಾಗ ರಾಮದೇವರ ಸೇವೆ ಮಾಡಬೇಕು, ಏನಾದರೂ ಸೇವೆ ಮಾಡಬೇಕು ಅಂತ ಎಲ್ರಿಗೂ ಅಪೇಕ್ಷೆ ಇದ್ದೇ ಇರುತ್ತೆ. ಏನು ಮಾಡಬೇಕು, ಏನು ಹುಂಡಿಯಲ್ಲಿ ಕಾಣಿಕೆ ಹಾಕಿ ಬರೋದು ಮಾಡಿ, ಬೇಡ ಅಂತಲ್ಲ. ಅದಕ್ಕಿಂತ ಮುಖ್ಯವಾಗಿ ಆಗಬೇಕಾದದ್ದು, ನಮ್ಮ ಊರುಗಳಲ್ಲಿ ಯಾರು ದೀನರಿದ್ದಾರೆ, ದಲಿತರಿದ್ದಾರೆ, ದುಃಖಿತರಿದ್ದಾರೆ, ಅವಕಾಶ ವಂಚಿತರಿದ್ದಾರೆ, ಅವರಿಗೆ ನಮ್ಮಿಂದ ಆದ ಸಹಾಯ ಏನು ಬೇಕಾದ ಮಾಡೋದು. ನಮ್ಮ ದುಡ್ಡಿನದ್ದೇ ಅಂತಲೂ ಹೇಳೋದಿಲ್ಲ ನಾವು. ನಮ್ಮ ವೃತ್ತಿ, ನಮ್ಮ ಉದ್ಯೋಗಗಳ ಅಡಿಯಲ್ಲಿಯೇ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಮಾಡಬೇಕು. ಇಲ್ಲಿ ಬಂದಾಗ, ರಾಮದೇವರ ಮುಂದೆ ದರ್ಶನಕ್ಕೆ ಬಂದಾಗ, ದೇವರೇ ನಿನ್ನೆ ಹೆಸರಲ್ಲಿ ನಾನು ಸಮಾಜದಲ್ಲಿ ಇಂಥ ಒಂದು ಒಳ್ಳೆಯ ಕೆಲಸ ಮಾಡಿದೆ, ಮನೆ ಇಲ್ಲದವರಿಗೆ ಒಂದು ಪುಟ್ಟ ಮನೆ ಕಟ್ಟಿಸಿಕೊಟ್ಟೆ, ಉದ್ಯೋಗ ಇಲ್ಲದವನಿಗೆ ಉದ್ಯೋಗ ದೊರಕಿಸಿಕೊಟ್ಟೆ, ಶಿಕ್ಷಣ ವಂಚಿತನಿಗೆ ಶಿಕ್ಷಣವನ್ನು ವ್ಯವಸ್ಥೆ ಮಾಡಿದೆ, ಆರೋಗ್ಯ ವಂಚಿತರಿಗೆ ನಮ್ಮಿಂದಾದ ಸಹಾಯವನ್ನು ಮಾಡಿದೆ, ಗೋಶಾಲೆಗಳ ನಿರ್ಮಾಣ ಮಾಡಿದೆ. ಹೀಗೆ ಸಮಾಜದ ಸೇವೆಯ ಅನೇಕ ಮುಖಗಳು ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಮಾಡಲಿಕ್ಕೆ ವಿಪುಲವಾದ ಅವಕಾಶ ಇದೆ. ಮತ್ತು ಇದನ್ನು ಪಡೆಯಲಿಕ್ಕೆ ಅರ್ಹ ವ್ಯಕ್ತಿಗಳು ಯಾರನ್ನೂ ಹುಡುಕೊಂಡು ಹೋಗಬೇಕಾದ್ದಿಲ್ಲ. ನಮ್ಮ ಮನೆಯ ಆಳು, ಅವನ ಸ್ಥಿತಿ ಹಾಗೆಂದು ನಮಗೆ ಗೊತ್ತು. ಅವನಿಗೇನೇ ಒಂದು ವ್ಯವಸ್ಥೆ ಮಾಡಿಕೊಟ್ರು ಕೂಡ ಇದು ರಾಮದೇವರ ಹೆಸರಲ್ಲಿ, ಅಲ್ಲಿ ಹೋದಾಗ ರಾಮದೇವರ ಸಮರ್ಪಣೆ ಮಾಡೋದು, ಇವನಿಗೆ ಕೊಡ ಹೋಗಲ್ಲ ಅನ್ನೋದು, ಇದು ನಾನು ಕೊಟ್ಟದಲ್ಲ ನೋಡು, ರಾಮದೇವರು ನೀಡಿದ್ದು, ರಾಮದೇವರ ಪ್ರಸಾದ. ನಮ್ಮ ಈ ಒಂದು ವಿಚಾರ ಇದು ನಮ್ಮ ಗುರುಗಳ ವಿಚಾರ ಆಗಿತ್ತು. ಹಾಗಾಗಿ ನಾವು ಟ್ರಸ್ಟ್ನಲ್ಲಿ ಸದಸ್ಯರಾಗಿ ಸೇರಿದ ಆ ವರ್ಷದಿಂದಲೇ ಇದಕ್ಕೆ ಚಾಲನೆಯನ್ನು ನಾವು ಕೊಟ್ಟಿದ್ದೆವು. ಚಾಲನೆ ಅಂತ ಹೇಳಿದರೆ ಸಮಾಜದಲ್ಲಿ ಈ ವಿಚಾರವನ್ನು ಪ್ರಚುರಪಡಿಸ್ತಾ ಇದ್ವು. ಇನ್ನು ಮಠದಿಂದಲೂ ಕೂಡ ನಮಗೆ ಎಷ್ಟು ಸಾಧ್ಯವೋ ಹಾಗೆ ಮನೆ ಕಟ್ಟಲಿಕ್ಕೆ ಸಹಾಯ ಮಾಡೋದು, ವೈದ್ಯಕೀಯ ನೆರವು, ಗೋಶಾಲೆಗಳ ನಿರ್ಮಾಣ, ಶಿಕ್ಷಣಕ್ಕೆ ಸಹಾಯ,
ಇದನ್ನೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೆವು. ಕೆಲವರಿಗೆ ಮನೆ ನಿರ್ಮಾಣಕ್ಕೆ ಮಠದಿಂದ ಸೈಟ್ಗಳನ್ನು ಕೊಟ್ಟದ್ದು ಇದೆ.